ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಿತ್ತೂರು ಕರ್ನಾಟಕದಲ್ಲಿ ಜೆಡಿಎಸ್ ಹವಾ ಜೋರಾಗಿದೆ. ವಿಜಯಪುರದಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬ ಜನತಾ ಸಮಾವೇಶ ನಡೀತಾ ಇದೆ. ಸೊ ಜೆಡಿಎಸ್ ನಾಯಕರು, ಅದರಲ್ಲೂ ನಮ್ಮ ಮಾಜಿ ಪ್ರಧಾನಿಗಳು ಕೂಡ ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಸಮಾವೇಶದಲ್ಲಿ ದೇವೇಗೌಡರು ಭಾಷಣ ಮಾಡಿದ್ದಾರೆ. ನನಗೀಗ 93 ವರ್ಷ ವಯಸ್ಸು, ನಾನು ಈಗ ಮಂತ್ರಿ ಆಗಲ್ಲ, ಆದರೂ ನಾನು ಜನರಿಗೋಸ್ಕರ ಕಾರ್ಯಕ್ರಮಕ್ಕೆ ಬರುತ್ತೇನೆ. ದೇವೇಗೌಡರು ಏನು ಮಾಡಿದ್ದಾರೆ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ನನಗೆ ಅಧಿಕಾರ ಕೊಡಿ ಅಂತ ಕೇಳೋಕೆ ನಾನು ಬಂದಿಲ್ಲ. ಸೊ ಈ ರೀತಿಯಾಗೆಲ್ಲ ದೇವೇಗೌಡರು ಮಾತಾಡಿದ್ದಾರೆ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳು, ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಮ್ಮ ಯುವಕರು ದಯಮಾಡಿ ಈ ಪುಸ್ತಕ ತಗೊಂಡು ಓದಬೇಕು. ಜಾಮದಾರು ಅವ್ರನ್ನ ಅಪಾಯಿಂಟ್ ಮಾಡಿದಾಗ ಮೊಳದುದ್ದ ಅಬ್ಜೆಕ್ಷನ್ ಹಾಕಿದ್ರು. ಮುದ್ದಪ್ಪನವರು, ನಿಜಲಿಂಗಪ್ಪನವರು ಅಳಿಯ, ಅವರಿಗೆ 4161 ಎಲ್ಲ ಅಧಿಕಾರ ಕೊಡುವಂಥ ಶಕ್ತಿಯನ್ನು ಏನು ತೀರ್ಮಾನ ಮಾಡಿದೆ. ಇಲ್ಲಿ ಲಾಯರ್ಗಳದು ಹಾವಳಿ ಅವರಿಗೆ ಸುಗ್ಗಿ. ಬಾಗಲಕೋಟೆ ನೂತನ ಟೌನ್ಶಿಪ್ ಯಾರೋ ಬಂದಿದ್ರು, ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ ಸರ್, ಕುಮಾರಣ್ಣ ಇನಾಗ್ರೇಟ್ ಮಾಡಬೇಕು, ನೀವು ಬಂದು ಕೂತ್ಕೋಬೇಕು. ಬಾಗಲಕೋಟೆ ನನಗೆ ಸ್ಟ್ಯಾಚ್ಯೂ ಬೇಕಾಗಿಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಇದು. ಓದಿ, ಯಾವ ಜವಾಬ್ದಾರಿಗೆ ಬಂದ್ರೋ ಆ ಮನುಷ್ಯ ಹೇಳ್ತಾನೆ, ಒಂದು ಜೀಪು, ಒಬ್ಬ ಜವಾನ, ಒಬ್ಬ ಡ್ರೈವರು, ಒಂದು ಹಳೆ ಸರ್ಕ್ಯೂಟ್ ಹೌಸ್, 900 ಜನ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿದೆ. 600 ಕಾಂಪ್ಯೂಟರ್ಗಳು ಏನೇನು ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಎಲ್ಲವಕ್ಕೂ ಹಿಂದೂ ಮುಂದೆ ನೋಡದೆ ರುಜುವು ಮಾಡಿದಂಥ ಏಕೈಕ ಪ್ರಧಾನಮಂತ್ರಿ, ಅವತ್ತು ಮುಖ್ಯಮಂತ್ರಿ ಆಗಿ ನಾನು ಏನು ಮಾಡಿದೆ ಅದನ್ನ ಜಾಮದಾರ್ ಹೇಳ್ತಾರೆ. ಜಾಮದಾರ್ ಲಿಂಗಾಯತ್. ಆ ಮನುಷ್ಯ ಹೇಳ್ತಾರೆ, ಒಬ್ಬ ಒಕ್ಕಲಿಗ ಅವತ್ತು ಸಂಘರ್ಷ ಇತ್ತು, ಅದೆಲ್ಲವನ್ನು ಮರೆತು ಈ ನೀರನ್ನು ಉಳಿಬೇಕು, ಉಳಿಸ್ಬೇಕು. ಡೆಲ್ಲಿಗೆ ಹೋಗಿ ಅಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್, ಅವ್ರು ಹೇಳ್ತಾರೆ 20,000 ಕೋಟಿ ರೂಪಾಯಿ ಆ ಒಂದು ಹೊಸ ಸ್ಕೀಮ್ನಿಂದ ಬಂದಿದೆ ಈ ಅಪ್ಪರ್ ಕೃಷ್ಣ. ಅವ್ರು ಹೇಳಿದ್ದಾರೆ, ನಮ್ಮ ಶಾಸಕರು ಮೈ ಬಗ್ಸಿ ಓದಿ, ನಾನೇ ಪುಸ್ತಕ ಕಳಿಸ್ಕೊಡ್ತೀನಿ, ಓದಿ. ಇದೆಲ್ಲ ಉಪಯೋಗ ಇಲ್ಲ. ಮುಂದೆ ಯಾರು
ಶಾಸಕರಾಗಬೇಕು ಅಂತಿದ್ರು, ಓದಿ. ಪಬ್ಲಿಕ್ ಬಾಂಡ್ಸ್, ಸಾರ್ವಜನಿಕವಾಗಿ ಸಾಲ ಎತ್ತಬೇಕು. ನಾನು ಸಿದ್ದರಾಮಯ್ಯನ ಹಣಕಾಸಿನ ಮಂತ್ರಿ, ಅವ್ರನ್ನೇನೂ ಕೇಳಲಿಲ್ಲ, ಅವರು ಆರಾಮಾಗಿದೆ ಇದ್ದಾರೆ. 18% ಬಡ್ಡಿ. ಅರೆ, ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ದೇವೇಗೌಡರು 18% ಬಡ್ಡಿ ಕೊಡ್ತಾರ? ನಂಬಿಕೆ ಹುಟ್ಟಬೇಕಲ್ಲ. ನಾನು ನನ್ನ ಹೆಂಡತಿ ನಾವಿಬ್ಬರು ಮೊದಲು 2 ಲಕ್ಷ ರೂಪಾಯಿ ಬಾಂಡನ್ನು ತೆಗೆದುಕೊಳ್ತೇವೆ. ಅದರ ಪರಿಣಾಮ 650 ಕೋಟಿ ಹಣ ಸಭೆಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಆ ವರ್ಷ ಕಲೆಕ್ಟ್ ಮಾಡ್ತೀವಿ. ನಾವು ಇಲ್ಲಿ ಜೋಳದ ರೊಟ್ಟಿ ತಿನ್ನಕ್ಕೆ ಬಂದಿಲ್ಲ. ತುಂಬ ಜೋಳದ ರೊಟ್ಟಿ ತಿಂದಿದ್ದೇನೆ, ಎಣ್ಣೆ ಬದನೆಕಾಯಿ ತಿಂದಿದ್ದಾನೆ, ತುಪ್ಪ ತಿಂದಿದ್ದಾನೆ, ಹೋಳಿಗೆ ತಿಂದಿದ್ದಾನೆ, ಕರಿ ಎಳೆ ಒಬ್ಬಟ್ಟು ತಿಂದಿದ್ದಾನೆ. ಆ ತಾಯಂದಿರು ಅನ್ನ ನೀಡುವಾಗ ಶಿವಶರಣೆಯರು ಅವ್ರ ಮನೆ ಊಟ ಮಾಡಿದ್ದೀನಿ, ನಾನು ಎಂದೂ ಮರೆಯಲ್ಲ. ಆದರೆ ಒಂದೇ ಒಂದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ನನ್ನ ಕೈಲಿಲ್ಲ. ಅದು ಮೋದಿಯವರು ಶಾ ಅವರು ತೀರ್ಮಾನ ಮಾಡೋದು. ನಾವು NDAದಲ್ಲಿದ್ದೇವೆ. ನಾನು ಯಾವುದೇ ಅಂತರಂಗ ಬಹಿರಂಗ ನಾನು ಮಾತನಾಡಲ್ಲ. ಮೋದಿಯವರು ಈ 3 ದಿವಸದಲ್ಲೇ ಕೇರಳದಲ್ಲಿ ಭಾಷಣ ಮಾಡ್ತಾರೆ, ಅದಾದ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ. ಮಾರನೇ ಬೆಳಗ್ಗೆ ಅವರು ನಮ್ಮ ಇದಕ್ಕೆ ಹೋಗ್ತಾರೆ. ನೋ 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 ಅಫರತ್ತು ಅಲ್ಲೆಲ್ಲ ಅವ್ರು ಹೋದಿದ್ದು ಮೊನ್ನೆ. ಅಲ್ಲಿಂದ ಜ್ಯೂಸ್ ಪಾರ್ಲಿಮೆಂಟ್ನ ಸಭೆಯನ್ನು ಇಸ್ರೇಲ್ನಲ್ಲಿ ಅವರು ಜ್ಯೂಸ್ ಪಾರ್ಲಿಮೆಂಟಿನ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. 10 ಕೋಟಿ ರೂಪಾಯಿನ ಅವರಿಗೆ ಒಂದು ಚಿನ್ನದ ಇದನ್ನು ಸನ್ಮಾನ ಮಾಡ್ತಾರೆ. ಅವರು ಅಲ್ಲಿಂದ ಬರ್ತಾರೆ. ಬಂದವರು ತಮಿಳುನಾಡಿಗೆ ಹೋಗಿದ್ದಾರೆ. ಒಬ್ಬ ಮೋದಿಯವರು ಇವತ್ತೇನು ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಶರ್ಟ್ ಬಿಚ್ಕೊಂಡು ಮೇಲೆ ಎಲ್ಲಾದರೂ ಉಂಟು, ಅಯ್ಯೋ ಎಲ್ಲಾದರೂ ಉಂಟು. ಅದರಿಂದ ಇವತ್ತು ನಾವು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಬಲಪಡಿಸ್ತಕ್ಕಂಥದ್ದು ಯಾವ NDAನಲ್ಲಿ ನಾವಿದೆಯೋ, NDAನಲ್ಲಿ ನಾವು ಕೊಡುವ ಶಕ್ತಿಯನ್ನು ಗಣನೆಗೆ ತೆಗೆದುಕೊಳ್ತಕ್ಕಂಥ ಆ ಒಂದು ಪ್ರಬುದ್ಧತೆ
राजकीय जांड में ಶ್ರೀಮಾನ್ ಮೋದಿಯವರಿಗೆ ಶಾ ಅವರಿಗೆ ಅದರಿಂದ ಇವತ್ತು ನಾನು ನಿಲ್ಲಿಸ್ತೇನೆ. ಕುಮಾರಸ್ವಾಮಿ ಅವರು ನೋಡ್ತಾ ಇದ್ದಾರೆ, ಹೆಲಿಕಾಪ್ಟರ್ನ ವಾಪಸ್ ಹೋಗು, ದಯಮಾಡಿ ಮತ್ತೆ ಬರ್ತೀನಿ. ಇಲ್ಲಿ ನಮ್ಮ ಕುರುಬರು ಹುಡುಗ ಬೇಡಿ ಪಾಟ್ ಎಲ್ಲಿ ನೀನು ಈ ಸಾರಿ ಗೆಲ್ತೀಯ, ಬರ್ತೀನಿ. ರಾಜಗೌಡ ಜೊತೆಗೆ ದೇವಾನಂದ ಚೌಹಾಣ್, ಅಪ್ಪೋಡ, ಬರ್ತೇನೆ. ನಾನು ಎಲ್ಲಿ ನಮ್ಮ ಬಾಗಲಕೋಟೆ ಅಲ್ಲಿ ನಿಂದೇ ಆದಂತ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿದ್ಯಾ, ಆ ಕಾರ್ಯಕ್ರಮಕ್ಕೆ ಬರ್ತೇನೆ ನಾನು, ನನಗೆ ಗೊತ್ತಿದೆ. ಅದರಿಂದ ದಯಮಾಡಿ ಈ ರಾಜ್ಯದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಜಾಪುರದ 2 ಸೀಟು ಲೋಕಸಭೆಗೆ, ಬೆಳಗಾವಿಯಿಂದ 2 ಸೀಟು ಲೋಕಸಭೆಗೆ, ಕೌಜಲಿಗೆ ಲೀಲಾವತಿ ಆರೋಪಿ ಸಾಹೇಬ್ 4, ರಾಯಚೂರಿಂದ 1 ಸೀಟು, 5 ಸೀಟನ್ನ ಆ ಭಾಗದಲ್ಲಿ 11 ಸೀಟು, ಒಟ್ಟು 16 ಸೀಟು. ನಾನು ಲೋಕಸಭೆಗೆ ಗೆದ್ದಾಗ ನನ್ನನ್ನು 13 ಪಾರ್ಟಿಯವರು ಕರ್ಕೊಂಡು ಬಂದು ಪ್ರಧಾನಮಂತ್ರಿಯಾಗಿ ಕೂರಿಸಿದ್ರು. ಆಕ್ಸಿಡೆಂಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಚಂದ್ರಬಾಬು ನಾಯ್ಡುಗೆ ಹೆದರಲಿಲ್ಲ, 20,000 ಕೋಟಿ ಹಣ ಬಂದಿದೆ. ಬರ್ತೇನೆ. ಈ ಪಕ್ಷವನ್ನ, ಈ ಕನ್ನಡ ನಾಡಿನ ನನ್ನ ಅಣ್ಣ ತಮ್ಮಂದಿರು ಏನು ಕೇಳ್ತೇನೆ ನಾನು, ನಿಮ್ಮನ್ನೇನು ಕೇಳ, ನನ್ನ ಟೈಮ್ ಆಯ್ತು. ನಾನು ಹೋಗುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಒಂದು ಯೋಗ್ಯವಾದ ಆಡಳಿತವನ್ನು ಕೊಡುವ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಮೋದಿಯವರೇ ಗುರುತಿಸ್ತಾರೆ. 2 ಸಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ 26,000 ಕೋಟಿ ಸಾಲ ಮಾಡಿ, ಗ್ರಾಮ ವಾಸ್ತವ್ಯ ಮಾಡಿ, ಅವರೇನು ಮಾಡಿದ್ದಾರೆ ಅವೆಲ್ಲವೂ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.